ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿ ಕನ್ನಡ ವ್ಲಾಗ್ಸ್. ಆ್ಯಂಡ್ ಎಸ್, ಇವತ್ತು ನಮ್ಮ ಗೃಹ ಪ್ರವೇಶ ಸ್ಟಾರ್ಟಿಂಗ್ ಅಂದರೆ ಇವತ್ತು ಥರ್ಸ್ಡೇ ಈವ್ನಿಂಗ್ ಒಂದು ಪೂಜೆ ಇದೆ. ಸೊ ಅದಕ್ಕೋಸ್ಕರನೇ ನಾವು ರೆಡಿ ಆಗಿದ್ದೀವಿ. ಆ್ಯಂಡ್ ನಿನ್ನೆ ಎಲ್ಲರೂ ಮೆಹಂದಿ ಹಾಕ್ಸ್ಕೊಂಬಂದ್ರಿ. ಆ್ಯಂಡ್ ಈ ವ್ಲಾಗ್ ಬಂದು ನೆನ್ನೆ ಮೆಹಂದಿ ಹಾಕ್ಸ್ಕೊಂಬಂದಿದ್ದು ವ್ಲಾಗ್ ಕಂಟಿನ್ಯೂಷನ್. ಆ್ಯಂಡ್ ಆಲ್ಸೋ ಇವತ್ತು ಬೆಳಗ್ಗೆಯಿಂದ ನಾನು ಏನೇನು ಮಾಡಿದೆ ಅನ್ನೋದನ್ನೆಲ್ಲ ನಾನು ವ್ಲಾಗ್ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಇನ್ನೂ ಪೂಜೆ ಸ್ಟಾರ್ಟ್ ಆಗಿಲ್ಲ. ಸೊ ನಮ್ಮ ಮಮ್ಮಿ ನಮ್ಮ ಅಕ್ಕ ಎಲ್ಲ ಹೋಗಿದ್ದಾರೆ ರೆಡಿ ಆಗಿಬಿಟ್ಟು. ಅಂದರೆ ಮಮ್ಮಿ ಪೂಜೆ ಕೂತ್ಕೋಬೇಕಲ್ಲ, ಅದಕ್ಕೋಸ್ಕರನೇ. ಆ್ಯಂಡ್ ಶಿರೀಕ್ಷಾನು ಕರ್ಕೊಂಡು ಹೋಗಿದ್ದಾರೆ. ನಾನು ನನ್ನ ದೊಡ್ಡಮ್ಮ ಅರ್ಪಿತಾ ರೆಡಿ ಆಗ್ತಾಯಿದ್ದೀವಿ. ಬಿಕಾಸ್ ಅಲ್ಲಿ ಸ್ವಲ್ಪ ಕೆಲಸಗಳಿತ್ತು. ನಾನು ಇವಾಗ ಹೆಡ್ ಶವರ್ ತೊಗೊಂಡಿದ್ದೀನಿ ಬಿಕಾಸ್ ಎಣ್ಣೆ ಹಚ್ಕೊಬಿಟ್ಟಿದ್ದೆ. ಆ್ಯಂಡ್ ತಿರುಗಿ ನಾಳೆ ಬೆಳಿಗ್ಗೆ ಹೆಡ್ ಶವರ್ ತೊಗೋಬೇಕು. ನಾಳಿನ ವ್ಲಾಗ್ನ ನಾನು ನಾಡಿದ್ದು ಹಾಕ್ತೀನಿ. ಆ್ಯಂಡ್ ನೆನ್ನೆ ಕಂಟಿನ್ಯೂಷನ್ ವ್ಲಾಗ್ ಮತ್ತು ಇವತ್ತು ಬೆಳಗ್ಗೆಯಿಂದ ಏನೇನು ವ್ಲಾಗ್ ಮಾಡ್ಕೊಂಡಿದ್ದೀನಿ, ಸೊ ಅದನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡ್ ಅರ್ಪಿತಾ ಬಂದಿದ್ದಾಳೆ. ಆ್ಯಂಡ್ ಅವಳು ಮೆಹಂದಿ ಹಾಕ್ಕೊಂಡಿದ್ದಾಳೆ. ನಮ್ಮ ಅಕ್ಕ ಹೆಂಗೆ ಹಾಕ್ಬಿಟ್ಟಿದ್ದಾಳೆ. ಸೊ ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡಿದ್ದೀನಿ, ಅದನ್ನೆಲ್ಲ ಹಾಕ್ತೀನಿ. ಸೊ ನಾನು ಬಂದು ಈ ಥರ ಗೋಲ್ಡ್ ಲೆಗಿನ್ಸ್ ಮತ್ತು ಇದು ಒಂದು ಟಾಪ್ ಹಾಕ್ಕೊಂಡಿದ್ದೀನಿ. ಸೊ ಇದು ಬಂದು ನಾವು ಮ್ಯಾಕ್ಸು ತೊಗೊಂಡಿದ್ದು, ಅಂದರೆ ಪೂಜೆಗೋಸ್ಕರ ಅಂತಲೇ ತೊಗೊಂಡಿರೋದು. ಸೊ ಎಸ್, ನಾನು ಈ ಥರ ರೆಡಿಯಾಗಿದ್ದೀನಿ. ಸುಮ್ಮನೆ ಹಂಗೆ ಒಂದು ಲಿಪ್ಸ್ಟಿಕ್ ಹಾಕೊಂಡು ಬಿಟ್ಟಿಕೊಂಡಿದ್ದೀನಿ ಅಷ್ಟೇ. ಬಿಕಾಸ್ ಟೈಮ್ ಆಗೋಗಿದ್ದೆ, ಹೊರಡಬೇಕು, ಅದಕ್ಕೋಸ್ಕರನೇ. ಸೊ ಅರ್ಪಿತಂಗೆ ತೋರ್ಸೋಣ. ಸೊ ಎನಿ ಟೈಮ್ ಏನೇ ಒಂದು ಫಂಕ್ಷನ್ ಆದರೂ ಫಸ್ಟ್ ಇವಳು ಇರ್ತಾಳೆ. ನಾನು ಬಿಕಾಸ್ ಮನೆ ಹತ್ರನೇ ಇರೋದು, ವಾಕಬಲ್ ಡಿಸ್ಟೆನ್ಸ್ 5 ಮಿನಿಟ್ಸಲ್ಲಿ ಓಕೆ ಒಂದು ಮನೆಗೆ ಬಂದು. ಅದಕ್ಕೋಸ್ಕರನೇ ಸೊ ನಾನು ಹೇಳಿದ್ದೀನಿ ನಾಳೆನೂ ಬೆಳಿಗ್ಗೆನೇ ಬಂದು ನೀನು ಸಾಯಂಕಾಲವರೆಗೂ ಇದ್ಬಿಟ್ಟು ಹೋಗಬೇಕು ಅಂತ. ಸೊ ಎಸ್, ಮೈ ಬೆಸ್ಟ್ ಫ್ರೆಂಡ್. ನಮ್ಮ ದೊಡ್ಡಮ್ಮ ಹೆಂಗೆ ರೆಡಿ ಆಗಿದ್ದಾರೆ ತೋರ್ಸೋಣ ತಳು. ಗೈಸ್, ನಾವು ಹೆಂಗೆ ಎಲ್ಲ ಮುಗಿಸ್ಕೊಂಡು ನಾಳೆ ತೋರಿಸ್ತೀವಿ ಹೆಂಗಾಗಿದೆ ಅಂತ. ನಾವು ಮನೆಗೆ ಬರೋಷ್ಟೊತ್ತಿಗೆ 10:30 ಆಗೋಗಿತ್ತು. ನಮ್ಮ ಅಕ್ಕ ನೋಡಿ ಮನೆ ನಾವು ಚಿಕ್ಕದಾಗಿ ಸರ್ಕಲ್ ಮಾಡ್ಕೊಂಡಿದ್ದೀನಿ. ಅವಳು ಮಾಡಿದ್ದ ಈ ಥರ ತೋರ್ಸೋಕ್ಕೆ ಗೊತ್ತಾಗುತ್ತೆ. ನಂದು ಇನ್ನೊಂದು ಸೈಡ್ ಆನೆ. ಸೊ ನಾನು ಇಲ್ಲಿಗೆ ಕೇಳಿದ್ದೆ ಹಸುನ ಹಾಕ್ಕೊಡಿ ಅಂತ. ಬಟ್ ಆಲ್ರೆಡಿ ನಾವು ಹೋಗಿದ್ದೆ 6:45ಗೆ. ಮನೆಗೆ ಬರೋಷ್ಟಕ್ಕೆ 10:30 ಆಗಿತ್ತು. ಆ್ಯಂಡ್ ಹಸು ಹಾಕೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಅಂತ ನಾವು ಹಸು ಬೇಡ ಅಂದ್ಬಿಟ್ಟು ಅಕ್ಕ. ಆ್ಯಂಡ್ ನಾನು ನಾರ್ಮಲ್ ಡಿಸೈನ್ ಹಾಕೋಗ್ತಿದ್ದೆ. ಯಾಕಂದ್ರೆ ಪಾಪ ಆಲ್ರೆಡಿ ಲೇಟ್ ಆಗಿತ್ತು. ಅವರು ಮನೆಗೆ ಹೋಗಿ ಊಟ ಮಾಡಬೇಕಲ್ಲ, ನಾವು ತಿನ್ಕೊಂಡು ಹೋಗ್ಬಿಟ್ಟಿದ್ರಿ ಪಾಪ ಅವರು ಅಂತ. ಆ್ಯಕ್ಚುಲಿ ಇದು ನಮ್ಮ ಮೆಹಂದಿದು ನೈಟ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾನು ಆಲ್ರೆಡಿ ಮೆಹಂದಿ ವ್ಲಾಗ್ನ ಪೋಸ್ಟ್ ಮಾಡಿಬಿಟ್ಟಿದ್ದೀನಿ. ಇದು ಕಂಟಿನ್ಯೂಷನ್ ವ್ಲಾಗ್. ಸೊ 12 o'clock ಆಗ್ತಾಯಿದೆ. ಆದರೂ ನಾವು ಕತೆ ಪುರಾಣ ಆರ್ಲಿ ಅಂದ್ಬಿಟ್ಟು ಆಮೇಲೆ ಇದನ್ನ ಕಸ್ಟಮೈಸ್ ಮಾಡಿಸ್ಕೊಂಡಿದ್ದೀವಿ ಮೆಹಂದಿ ನಮಗೆ ಹೆಂಗ್ ಬೇಕು ಅಂತ. ಸೊ ನೈಲ್ ಆರ್ಟ್ ಮಾಡಿಸ್ಕೊಳಕ್ಕೆ ಆಗಿಲ್ಲ ಗೈಸ್. ಟೈಮ್ ಸಾಕಾಗಿಲ್ಲ, ಸಿಕ್ಕಾಪಟ್ಟೆ ಕೆಲಸ. ಆ್ಯಂಡ್ ನಮ್ಮದು ಕಾಸ್ಟ್ಯೂಮ್ಸ್ ಸೆಟ್ ಮಾಡ್ಕೊಳ್ಳೋದೇ ತುಂಬ ಕೆಲಸ ಆಗೋಯ್ತು ಈ ಸಲ. ಬಿಕಾಸ್ ಎವ್ರಿಥಿಂಗ್ ವಾಸ್ ಅನ್ಪ್ಲಾನ್ಡ್ ಆ್ಯಸ್ ಟೋಲ್ಡ್ ಇನ್ ದ ಲಾಸ್ಟ್ ವ್ಲಾಗ್. ಸೊ ನಮ್ಮ ಕಾಸ್ಟ್ಯೂಮ್ ಮಾಡ್ಕೊಳ್ಳೋದು, ಅದು ಸೆಟ್ ಮಾಡ್ಕೊಳ್ಳೋದು, ಇದು ಸೆಟ್ ಮಾಡ್ಕೊಳ್ಳೋದು, ಇದಕ್ಕೇ ನಮ್ಮದು ಟೈಮ್ ಆಗೋಯ್ತು. ಅದಕ್ಕೆ ನಾವು ನೇಲ್ ಆರ್ಟ್ಗೆ ಹೋಗೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ಮಾಡಿಸ್ಕೊಳ್ಳೋಣ. ಆಮೇಲೆ ಪ್ಲಸ್ ಈ ಮಳೆ ಬೇರೆ ಬಂತ್ರಲ್ವಾ, ಸೊ ಅದರಿಂದ ಸ್ವಲ್ಪ ಅರ್ಧ ಕೆಲಸ ನಿಂತೋಗಿತ್ತು. ಏನು ಕೆಲಸ ಮಾಡ್ಕೊಳಕ್ಕಾಗಿಲ್ಲ, ನಿಲ್ಲಿಸ್ಬಿಟ್ಟಿದ್ರಿ. ಏನು ಮಾಡ್ತಾನೆ ಇದ್ದಿಲ್ಲ. ಮನೆಯಿಂದ ಆಚೆ ಅಂತೂ ದಯವಿಟ್ಟು ನಾವು ಬಂದೇ ಇಲ್ಲ. ನಾನು ಸೋಮವಾರ ಕರೆಕ್ಟಾಗಿ 10 o'clockಗೆ ಮನೆಯಿಂದ ಕೆಳಗಡೆ ಬಂದು ಆಟೋಗೆ ಕ್ಯಾಬ್ಗೆ ಬುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವಳು. ಮಧ್ಯಾಹ್ನ 12 ಗಂಟೆ ಕ್ಯಾಬ್ ಸಿಕ್ಕಿದೆ. ಮನೆಗೆ ಬರೋಷ್ಟೊತ್ತಿಗೆ 2 ಗಂಟೆ ಆಗೋಗಿತ್ತು ಗೈಸ್. ತುಂಬ ಕಷ್ಟ, ಏನು ಮಾಡ್ತೀರಾ. ಸೊ ಎಸ್, ಈಗ ನಮ್ಮ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಸೊ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಓಕೆ, ಯಾರು ನಮ್ಮಲ್ಲಿ ಚೆನ್ನಾಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ. ಆ್ಯಂಡ್ ನಮ್ಮ ಬಿಲ್ಡಿಂಗಿಗೆ, ನಮ್ಮ ಬಿಲ್ಡಿಂಗ್ ಅಲ್ಲ, ಮನೆ ಗೃಹ ಪ್ರವೇಶ ಮಾಡ್ತಿರೋ ಮನೆಗೆ ಲೈಟಿಂಗ್ಸ್ ಮತ್ತು ಏನದು ಚಪ್ರ ಎಲ್ಲ ಹಾಕಿದ್ದೀವಿ. ಸೊ ಅದನ್ನೆಲ್ಲ ನಾನು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ. ಸೊ ಹಾಗೆ ನೋಡಿ. ಓಕೆ, ಬಾಯ್. ನಾವು ಈ ಬ್ಲಾಗ್ನ ಮಾಡ್ಸಿರೋದು 12 ಗಂಟೆಯಲ್ಲಿ. ಸೊ ಇದು ನಿನ್ನೆ ನೈಟು 4 o'clock ಬೆಳಗ್ಗೆ ಜಾವ 4 ಗಂಟೆಯಲ್ಲಿ ಮಲ್ಕೊಂಡಿದ್ದೀವಿ. 4 o'clock ಮಲ್ಗಿ 10 o'clock ಎದ್ದು ಬರೀ 6 hours ನಿದ್ದೆ ಮಾಡಿದ್ವಿ ಅಷ್ಟೇ. 10 o'clockಗೆ ಎದ್ರಿ.
ಹಾಯ್ ಅರ್ಪಿತಾ. ಅರ್ಪಿತಾ ನೋಡಿ ಇವತ್ತು ಬಂದಿದ್ದಾಳೆ, ನಾಳೆನೂ ಬರ್ತಾಳಂತೆ. 2 days ಹಾಲಿಡೇ ತಗೊಂಡವಳೆ. ನಮ್ಮ ಅಕ್ಕ ಹಾಕಿರೋ ಅಂತ ಆರ್ಟ್ ಇದು. ಇದು ಒಂದು ಕಮಲಾ ನೋಡ್ದೆ, ಕಮಲವ್ವ ಹುಲ್ಲು ಹುಲ್ಲು. ಪರವಾಗಿಲ್ಲ, ಚೆನ್ನಾಗಿದೆ, ಚೆನ್ನಾಗೈತೇನೆ. ನಮ್ ಶಿರೀಕ್ಷಾ ನೋಡಿ ಫುಲ್ ಸಿಂಡ್ರೋಲ್ ತರ ರೆಡಿ ಆಗೋಳೆ. ಚಿನಿ ಹಿಂದೆ ತಿರ್ಗು, ಟರ್ನ್ ಬ್ಯಾಕ್. ವಾವ್ ಕ್ಯೂಟಿ. ಹತ್ರ ಬಾಯಲ್ಲಿ ಬಂಗಾರ, ಹತ್ರ ಬಾಯಲ್ಲಿ. ಹಿಂದೆ ಹೋಗು. ಹಾ ಒಂಚೂರು ಮುಂದೆ ಹೋಗೆ. ಮುಂದೆ ಹೋಗಿ. ಚೆನ್ನಾಗಿದೆ, ಸೂಪರ್, ಚೆನ್ನಾಗಿದೆ. ಎಷ್ಟ್ ಕೊಡ್ತೀಯ? ಕಾಸು ಎಷ್ಟು ಕೊಡ್ತೀಯ ಅದಕ್ಕೆ? ಫ್ರೀ. ಆಕ್ಚುಲಿ ಅವಳು ನಿನಗೆ ಕಾಸು ಕೊಡ್ಬೇಕಲ್ಲ ಹಾಕ್ಸ್ಕೊಂಡಿರೋದಕ್ಕೆ. ಫುಲ್ ಹಾಕಿದ್ರೆ ಅವಳು 1000 ರೂಪಾಯಿ ಕೊಡ್ತಾಳತ್ತೆ. ಇಶು ಹಾಕ್ ಬಿಟ್ಬಿಡೆ. ಲೈನ್ ಸ್ಕೇಲ್ ಎತ್ಕೊಂಡ್ ಲೈನ್. ಅದೇನಂದ್ಲು ನಂಗೆ ಅರ್ಥ ಆಗಿಲ್ಲ. ಏನೇ ಅಂದೆ? ನಮ್ಮ ಅಕ್ಕ ಹಾಕಿರೋದು ಗೈಸ್ ಶಿರೀಕ್ಷನ್ಗೆ ಮೆಹಂದಿ. ಶಿರೀಕ್ಷಾ ಅಲ್ಲ, ಇವಳ ಹೆಸರೇನು ಅರ್ಪಿತಾ. ಅಯ್ಯೋ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಶಿರೀಕ್ಷಾ ಹೆಸರು ಹೇಳ್ತಾ ಇದ್ದೀನಿ, ನಿನ್ನ ಹೆಸರು ಹೇಳೋದ್ ಬಿಟ್ಟು. ಮೆಹಂದಿ ಸೂಪರ್ ಗೈಸ್. ಇನ್ನೊಂದು ಟ್ರಾಜಡಿ ಏನ್ ಗೊತ್ತಾ, ಬೆಳಿಗ್ಗೆ ಅಲ್ಲಿ ಮನೆ ಕ್ಲೀನ್ ಮಾಡಕ್ ಹೋದಾಗ ನನ್ಗೆ ಏಟ್ ಬಿದ್ದು ಇಲ್ಲಿ ಫುಲ್ ಉತ್ಕೊಬಿಟ್ಟಿದೆ ಗೈಸ್. ಇಲ್ಲಿ ಕೈ ಉತ್ಕೊಬಿಟ್ಟಿದೆ, ಇಲ್ಲಿ ಕಾಲಿಗೆ ಬೇರೆ ಏಟ್ ಬಿದ್ಬಿಡ್ತು. ಅಯ್ಯೋ ಹಾಸ್ಪಿಟ್ಲ್ಗೆಲ್ಲ ಹೋಗಿ ಬಂದೆ. ನೋಡಿ ಹಿಂಗಾಯ್ತು ನನ್ನ ಮೆಹಂದಿ. ನೋಡಿ ಹಿಂಗ್ ಕಲರ್ ಬಂದಿದೆ. ಐಸು ಮೆಹಂದಿ ತೋರ್ಸ್ ಬಾಕಣೆ. ಹಿಂಗೆ ಇಲ್ಲಿ ದೂರ ಹೋಗು, ಫೋನ್ಗೆ ಹತ್ಕೊಬಿಟ್ಟಂಗಿದ್ಯಾ. ಚೆನ್ನಾಗಿ ಬಂದಿದೆ ಕಲರ್ಸ್. ಮನೆ ಇದು ನನ್ನ ಮನೆ ಗೈಸ್. ಅದು ಅವ್ರು ಇವಾಗ ಕಟ್ಟಿದಾರಲ್ಲ, ಸೊ ಅದಕ್ಕೇನೆ ಇದು ನಾನು. ಸರಿ ಆಯ್ತು. ಅರ್ಪಿತಾ ಚೆನ್ನಾಗಿದ್ಯಾ? ಸರಿ ಆಯ್ತು. ಇಷ್ಟು ದೊಡ್ಡ ಮನೆ. ನಾನಾ ಹಾಯ್ ಮಾಡು. ಏಯ್ ಹಾಯ್ ಹೇಳಿ ಏನಾದ್ರು ಬಿಡು. ನಮ್ಮ ಅಪ್ಪಂದು ಯಾವಾಗೂ ಇದೆ ಪೋಸು. ನಳಿನಮ್ಮ ಹಾಯ್. ನಿನ್ನ ಫುಲ್ಲು ಆಡಿ ಒಗ್ಲಾಕ್ಬಿಟ್ಟಿದೀನಿ ನಿನ್ನೆ. ಯಾರು ಎಷ್ಟ ಯಾವ್ಯಾವ ಬಂದೈತೆ ಹೇಳ್ತೀನಿ ಇರೋ. ಇರೋ ನಿಮಿಷ. ನಿನ್ನ ವ್ಲಾಗಲ್ಲಿ ನಾನು ಆಡಿ ಹೋಗ್ಲಿದ್ದೀನಿ. ಏನಾದ್ರು ಹೇಳು. ಇವತ್ತು ಹಾಕಿದೀನಿ. ಇನ್ನ ಏನ್ ಹೇಳ್ಬೇಕು? ಏನು ಹೇಳ್ಬೇಡ ಬಿಡು. ನನ್ನ ಹೆಸರು ಭೂಮಿಕಾ ಕಣೆ. ನಮ್ ದೊಡ್ಡಮ್ಮ ಎಲ್ಲ ಸಾಮಾನ್ ಎಲ್ಲ ತುಳಿತವ್ರೆ. ನಮ್ಮಮ್ಮ ಇಂಟ್ರೆಸ್ಟ್. ಊಟ ಮಾತ್ರ ನಂಗೆ ಹಾಕಿಲ್ಲ ಇನ್ನು. ಕಾಫಿ ಕುಡ್ದವ್ರ ಗೈಸ್ ಒಂದ್ ಕಾಫಿಯಾ ಟೀ ಕುಡ್ಕ ಅಷ್ಟೇ. ಟೀ ಕಾಫಿ ಇರು. ಅದಕ್ಕೆ ನಾನು ಅದು ಕಾರ್ ಬೇರೆ ಬೇಳೆ ಸಾರು ಐತೆ, ಅಲ್ಲ ಕುಕ್ಕರ್ ಅಲ್ಲಿ ಅನ್ನ ಐತೆ. ಇನ್ನೇನ್ ಬೇಕು ನಿನ್ಗೆ? ಹಾಕೋ ಕುಕ್ಕರ್ಗೆ ಸಾರು ಹಾಕೊಂಡ್ ತಿನ್ಕೊಬಿಡತ್ತ ನಳಿನ. ಆ ಕುಕ್ಕರ್ಗೆ ಈ ಸಾರೇ ತುಯ್ಕೊಬಿಟ್ಟು ಕುಕ್ಕರಲ್ಲೇ ತಿನ್ಕ. ಓಕೆನಾ? ಕಲ್ತ್ಕೊಂಡಿಲ್ಲ, ಕಲ್ತ್ಕೋತೀನಿ ಇನ್ಮೇಲೆ. ನಮ್ಮ ದೊಡ್ಡಮ್ಮ ಫುಲ್ ಡಯಟ್ ಮಾಡ್ತಾವ್ರಂತೆ ಗೈಸ್. ಬರೀ ಒಂದೇ ಟೈಮ್ ಊಟ ಮಾಡಿ, 1 ಟೈಮ್ ತಾನೆ, 2 ಟೈಮ್ ಏನು ಕುಡಿತೀಯ? ಅದೆಂತ ಪೌಡ್ರ್ ಕುಡಿತೈತೆ. ಎಂತಕ್ಕೆ ಡಯಟು ಅಂತ? ಡಯಟ್ ಅಂದ್ರೆ ಒಂದೇ ಟೈಮ್ ಊಟ, 1 ಟೈಮ್ ಕುಡಿಯೋದು, 1 ಟೈಮ್ ಪಪ್ಪಾಯ ತರಕಾರಿ. ಪಪ್ಪಾಯ ಒಂದೇ ತಿನ್ನೋದೇ? ವೆಜಿಟೇಬಲ್ ಒಂದೇ. ಕ್ಯಾರೆಟ್ ಅಲ್ಲ ಗುರು, ಪಪ್ಪಾಯ ಫ್ರೂಟ್ ಒಂದೇ ತಿನ್ನೋದಾ? ಬೇರೆ ಅಂತ ತಿನ್ನಲ್ಲ? ಓಕೆ ಆಯ್ತು. ಏನ್ ನಿಮ್ಮಿಬ್ಬರು ಬಾದೆ? ಓ ಅಮ್ಮ ಇಲ್ಲಿ ನೋಡಮ್ಮ, ಪೋಸ್ ನೋಡಮ್ಮ 1 ನಿಮಿಷ. ಇದು ನಮ್ಮ ಬಿಲ್ಡಿಂಗ್ಗೆ ಹಾಕ್ಸಿರೋ ಲೈಟಿಂಗ್ಸ್. ಇಲ್ಲಿ
ಚಪ್ರ. ಅರ್ಪಿ 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 ನಮ್ಮ ಅಣ್ಣನ ಮಗ ಇದು ಎಕ್ಸೋಡಿ ఎక్కడికి వచ్చింది నువ్వు గోపాసుకు వస్తావా ఊరికే వస్తావా ఏం చెప్తా ఉండవా ನಮ್ಮ ಅಣ್ಣನ ಮಗ ಆಯ್ತು ಅರ್ಪಿ ಕೆಳಗಡೆ ಹೋಗೋಣ ಬಾ ವ್ಲಾಗ್ ಮಾಡೋಣ ಇರು ನಮ್ಮನೆ ಡೋರ್ ತೋರಿಸ್ಬಿಡೋಣ ಇದು ಪೈನಾಪಲ್ ಹಾಕಿ ನಮ್ಮಣ್ಣ ಕಸ್ಟಮೈಸ್ ಮಾಡಿಸಿರೋ ಅಂತಹ ಹೂನಾರ ಇದನ್ನು ರೆಡಿ ಮಾಡಿದ್ದೀವಿ ನಮ್ಮ ಅಕ್ಕ ಬಂದು ಈ ಥರ ಹಾಕ್ಬಿಟ್ಟಿದ್ದಾಳೆ ಬಂಗಾರ ಬಂಗಾರ ತುಳಿಬಾರ್ದು ಅದು ನನ್ನ ದೊಡ್ಡಮ್ಮಂದಿರೆಲ್ಲ ಬಂದಿದ್ದಾರೆ ಒಂದು ನಿಮಿಷ ಕೆಳಗಡೆ ಬಿಲ್ಡಿಂಗ್ ತೋರಿಸ್ತೀನಿ ಏ ಯಾರ ಎಕ್ಕಡ್ಕ್ರ నువ్వు ఒకటైపోతావా ఏమి మచ్చానా నా వండని మచ్చ అంతే ప్రశాంత్ ప్రశాంత్ ಇಂದ ಮನೆ ಚಪ್ರ ಪ್ರಶಾಂತ್ ಇವ್ರು ನೋಡು ಒಬ್ನೇ ಬರ್ಕೊಂಡು ಮಚ್ಚಾನ್ ಕರ್ಕೊ ಬರ್ತೀನಿ ಅಂತ ಲೈಟಿಂಗ್ಸ್ ಆ್ಯಂಡ್ ಈ ಮನೆ ಆಲ್ರೆಡಿ ನಾವು ರೆಂಟಿಗೆ ಬಿಟ್ಬಿಟ್ಟಿದ್ದೀವಿ ಅವ್ರು ಇದ್ದಾರೆ ಅನ್ಸುತ್ತೆ ಐ ಹೋಪ್ ವ್ಲಾಗ್ ಮಾಡೋಂಗಿಲ್ಲ ಚಿನಿ ಡೋಂಟ್ ಗೋ ಏ ಬಾಯ್ಲಿ ಹಾಯ್ ಆಂಟಿ ಇದರಿಂದ ಹಾಕ್ಸಿದ್ದೀವಿ ಲೈಟಿಂಗ್ಸ್ ಕಾಣಿಸ್ತಿಲ್ಲ ಸ್ವಲ್ಪ ದೂರ ಹೋಗ್ಬೇಕು ಶಿರೀಕ್ಷಾ ನಡಿ ನಿನ್ನ ಮೇಲೆ ನಡಿ ಐಶನ್ ಕರೀಲಾ ನಡಿ ಸೈಲೆಂಟಾಗಿ ನನ್ನ ಜೊತೆ ಇರಂಗಿದ್ರೆ ಇರು ಇಲ್ಲಾಂದ್ರೆ ಮೇಲ್ಕೋಗು ಅದು ನಾಳೆ ಊಟಕ್ಕೆ ಇದು ಚಪ್ರ ನಮ್ಮಣ್ಣ ಹಾಕ್ಸ್ತಿರೋದು ಹಾಯ್ ನಮ್ಮ ಅಕ್ಕ ರೆಡಿ ಆಗಿರೋದಿನ್ನ ತೋರಿಸಿಲ್ಲ ಗೈಸ್ ತೋರಿಸ್ತೀನಿ ಲೈಟಿಂಗ್ ಕಾಣಿಸ್ತಾನೆ ಇಲ್ಲ ಇದು ಚಪ್ರ ಆ್ಯಂಡ್ ಆ ಕಡೆ ಹೋಗೋಕ್ಕಾಗಲ್ಲ ಅನ್ಸುತ್ತೆ ಬಿಕಾಸ್ ಅಲ್ಲಿ ಊಟಕ್ಕೆಲ್ಲ ಇದು ಮಾಡ್ತಿದ್ದಾರೆ ಶಿರೀಕ್ಷಾ ಆಯ್ಸನ್ ಕೂಗ್ಲಾ ಅಂತಿದ್ದು ಏನೇ ಡ್ಯಾಡಿ ಐಶು ಕರೀತಾಳೆ ನೋಡು ಐಶು ಕರೀತಾ ಇರೋದು ಏನೋ ಅಷ್ಟು ಮಟ್ಟಕ್ಕೆ ಕಾಣಿಸ್ತಿದೆ ಅಷ್ಟೇ ಗ್ರೌಂಡ್ ಫ್ಲೋರ್ ಆ್ಯಂಡ್ ಫಸ್ಟ್ ಫ್ಲೋರ್ ಸೊ ಇವಾಗ ಪೂಜೆ ಎಲ್ಲ ಫಸ್ಟ್ ಫ್ಲೋರಲ್ಲೇ ಆಗೋದು ಏಯ್ ಅತ್ತೆ ಮೇಲೆ ಏಯ್ ಕರೀತಾರಂತೀರ ಯಾಕೆ ಹಂಗಾಡ್ತಿದ್ಯಾ ನಡಿ ಚಿನ್ನ ಮೇಲೆ ನಡಿ ಐಶು ಬರ್ತಾ ಇಲ್ಲ ನೋಡೆ ನಾನು ಕೂಜಿಗೆ ಹೂವು ಎಲ್ಲ ಇಟ್ಕೊಟ್ಟಿದ್ದೆ ನೀನು ಫಸ್ಟ್ ಬೇರೆ ಫ್ರಾಕ್ ಹಾಕೋ ನಮ್ಮ ಅಕ್ಕ ಹಿಂಗೆ ರೆಡಿ ಹಾಕಿದ್ದಾಳೆ ನೋಡಿ ಗೈಸ್ ಐಸೆ ನಾನು ನಮ್ಮ ಅಕ್ಕ ಒಂದೇ ಥರ ಟಾಪ್ ಅದೇ ಮ್ಯಾಕ್ಸಲ್ಲಿ ತೊಗೊಂಡಿರೋದು ಒಂದೇ ಥರ ಅಲ್ಲ ಬೇರೆ ಬೇರೆ ಸ್ಲಿಪ್ ಆಗ್ತದೆ ಫೋನ್ ಸೊ ಎಸ್ ಮುಂದೆ ತೋರಿಸ್ತೀನಿ ರೀ ಇದು ನಮ್ಮ ದೊಡ್ಡಮ್ಮ ತಂದಿರೋದು ತುಳಸಿ ಇದು ಪೈನಾಪಲ್ ಹಾಕಿ ಕಸ್ಟಮೈಸ್ ಮಾಡಿರೋ ಅಂತ ಇದು ನಮ್ಮ ದೊಡ್ಡಮ್ಮ ಆಯ್ತದೆ ಇದೆಲ್ಲ ರೆಡಿ ಮಾಡ್ತಿರೋದು ಎಲ್ಲ ಅಮ್ಮ ನೀನು ಇದೆಲ್ಲ ನಮ್ಮ ದೊಡ್ಡಮ್ಮ ತಂದಿದ್ದು ಪಾಪ ಆಲ್ ಕ್ರೆಡಿಟ್ಸ್ ಟು ನಮ್ಮ ದೊಡ್ಡಮ್ಮ ಬಿಕಾಸ್ ಕನಕಪುರದಿಂದ ಇದು ಬಾಳೆಹಣ್ಣು ಮತ್ತು ಇನ್ನೇನು ಬಾಳೆಹಣ್ಣು ಆಯ್ತು ಈ ಬಾಳೆ ಗಿಡಗಳು ಮನೆ ಕಟ್ಟೋದಕ್ಕೆ ಮತ್ತು ಆರ್ಟ್ಸ್ ಕಡೆ ಚಪ್ರ ಕಟ್ಟೋದಕ್ಕೆಲ್ಲ ಪಾಪ ನಮ್ಮ ದೊಡ್ಡಮ್ಮ ನಿಮಿಷ ಎಲೆ ಗರ್ಕೆ ಹುಲ್ಲು ಎಲ್ಲ ನಮ್ಮ ದೊಡ್ಡಮ್ಮದಿ ಕ್ರೆಡಿಟ್ಸ್ ನಮ್ಮ ದೊಡ್ಡಮ್ಮ ಫುಲ್ ಬಿಸಿ ಏನು ತಕ್ಕೊಮ್ಮ ಇದನ್ನ ಫೋಟೋ ಅಂದೆ ಮಾರ್ಕೆಟ್ ಆಗೆಲ್ಲ ಫೇಮಸ್ ಮಾಡ್ತಾರೆ
ಯೂಟ್ಯೂಬಲ್ಲಿ ಹಾಕ್ತೀನಿ, ಏನಿಲ್ಲ, ಚೆನ್ನಾಗಿ ಕಾಣ್ತಿದ್ದೀರಾ. ಪರಿಸ್ತರಣಂ ನಿಧಾಯ ಓಂ ಮತಾ ಪರಿಸ್ತರಣಂ ನಿಧಾಯ नमोस्ते स्वाहा ओम ಊಟಕ್ಕೆ ಬನ್ನಿ, ಇನ್ನ ಊಟ ಬಂದಿಲ್ಲ. ಮಾಡ್ಕೊ ಬರ್ಲಾ? ಎಷ್ಟು? ಒಂದಿಷ್ಟು ಫ್ಲಾಸ್ಕ್, ಒಂದಿಷ್ಟು. ಓಕೆ. ಅರ್ಪಿತ ಎಂತಕ್ಕೆ ಪಾಪ, ಅವಳು ಹತ್ತಿ ಇಳಿತಾಳೆ ಬಿಡ, ನಾನೇ ಹೋಗ್ಬಿಟ್ಟು ಬರ್ತೀನಿ.